ಬ್ಲೇಸರು ಹೊರಗಿಟ್ಟಿದ್ದೀನಿ. ಲ್ಯಾಂಪ್ ಪಕ್ಕದಲ್ಲೇ ವಾಚ್ ಇದೆ ನೋಡಿ. ಬ್ಲೇಸರ್ನ ಬೆಡ್ ಮೇಲೆ ಇಟ್ಟಿದ್ದೀನಿ ಅಂತ ಕೋಪ ಮಾಡ್ಕೋಬೇಡಿ. ಚೇರ್ ಪಕ್ಕದಲ್ಲಿರೋ ಟೇಬಲ್ ಮೇಲೆ ನಿಮ್ ಗ್ಲಾಸಸ್ ಇದೆ. ಟೇಬಲ್ ಮೇಲಿರೋ ಫೋನ್ ತಗೊಳ್ಳೋದು ಮರಿಬೇಡಿ. ಏನಿವತ್ತು ಹೇಳಿಸ್ಕೊಳ್ದೆ ಎಲ್ಲ ಕೆಲಸ ಅಚ್ಚುಕಟ್ಟಾಗಿ ಮಾಡ್ಬಿಟ್ಟಿದ್ಯಾ? ಫ್ಲೈಟ್ ಟೈಮ್ ಆಗುತ್ತಲ್ವಾ, ಮೊದಲೇ ವಿಪರೀತ ಟ್ರಾಫಿಕ್ ಬೇರೆ, ಎಲ್ಲಾದ್ರೂ ಸಿಕ್ಕಾಕೊಂಡು ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ಲ ಎತ್ತಿಟ್ಟಿದ್ದೀನಿ. ಗುಡ್. ಆದ್ರೆ ಹೊರಡಕ್ಕಿನ್ನ ಟೈಮ್ ಅಯ್ಯೋ, ಹೋಗೋದು ಹೋಗ್ತಿದ್ದೀರಾ, ಯಾಕೆ ಟೆನ್ಷನ್ ಮಾಡ್ಕೊಂಡು ಹೋಗ್ಬೇಕು? ಯಾವುದೇ ಕೆಲ್ಸಕ್ಕೆ ಹೋದ್ರು 10 ನಿಮಿಷ ಬೇಗ ಹೋಗ್ಬೇಕು ಅಂತ ನಮ್ಮಪ್ಪ ಹೇಳಿದ್ದಾರೆ. ಸರಿ, ನೀನೇ ಕಷ್ಟ ಟೆನ್ಷನ್ ಆಗಿದೆಯಾ? ಟೆನ್ಷನ್ ಇಲ್ಲಪ್ಪ, ಬೇಸಿಗೆಗಾಲ, ಶೆಕೆ ಆಗ್ತಾ ಇದೆ. 10 ನಿಮಿಷ ಲೇಟ್ ಅಪ್ಪ ಹೇಳಿದ್ದು. ಗುಡ್. ಟೈಮ್ ಕೀಪ್ ಅಪ್ ಮಾಡೋದ್ರ ಬಗ್ಗೆ ನೀನು ಮಾತಾಡ. ಬಾಯ್ ಎಜೆ, ಹ್ಯಾಪಿ ಜರ್ನಿ. ಮೇಡಮ್, ನಿಮ್ಮ ಫೋನ್ಗೋಸ್ಕರ ಕಾಯ್ತಾ ಇದ್ವಿ. ಎಲ್ಲಿದ್ರ? ಬೇಗ ಬನ್ನಿ, ಬೇಗ ಬನ್ನಿ. ಓಕೆ ಓಕೆ ಓಕೆ. ನಡ್ರಪ್ಪ 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 ನಡ್ರಪ್ಪ. ಹಾಯ್ ಮೇಡಮ್, ಹೇಗಿದ್ದೀರಾ? ನೆನಪಿದ್ದೀನಾ? ಹಾಯ್ ಸರ್, ನಾನ್ ಚೆನ್ನಾಗಿದ್ದೀನಿ. ನನಗೆ ನೀವು ನೆನಪಿದ್ದೀರಾ? ನಿಮಗೆ ನಾನು ನೆನಪಿದ್ದೀನಾ? ಓ, ತುಂಬಾ ಚೆನ್ನಾಗಿ ನೆನಪಿದ್ದೀರಾ. ಎಲ್ಲೆಲ್ಲಿ ಶೂಟಿಂಗ್ ಮಾಡ್ಬೋದು? ಎಲ್ಲಿ ಬೇಕಲ್ಲಿ ಮಾಡಿ. ಅಯ್ಯೋ, ಮೇಲ್ಗಡೆ ಒಂದು ರೂಮ್ ಇದೆ, ಅಲ್ಲಿ ಬಿಟ್ಟು ಎಲ್ಲಿ ಬೇಕಾದ್ರೂ ಶೂಟಿಂಗ್ ಮಾಡ್ಬೋದು. ಬಟ್ ಏನು ಡ್ಯಾಮೇಜ್ ಆಗಬಾರ್ದು ಅಷ್ಟೇ. ನಥಿಂಗ್ ಟು ವರಿ ಮೇಡಮ್. ಒಂದು ವೇಳೆ ಡ್ಯಾಮೇಜ್ ಆದರೂ ಮ್ಯಾನೇಜ್ ಮಾಡೋಕ್ಕೆ ನಮ್ಮ ದೇವರಾಜ್ ಇದೆ, ಮ್ಯಾನೇಜರ್. ಹೌದೌದು. ನನ್ನ ಕ್ಯಾಪ್ ಎಲ್ಲೋ ತಗೊಂಡು ಬಾ, ಹೋಗು. ಹೋಗ್ಬೋದಾ ಮೇಡಮ್ ಒಳಗಡೆ? ಹಾಂ ಹಾಂ. ಏನ್ ನಡೀತಾ ಇದೆ ಇಲ್ಲಿ? ಶೂಟಿಂಗ್. ಯಾರು ಶೂಟಿಂಗ್ ಮಾಡಕ್ ಪರ್ಮಿಷನ್ ಕೊಟ್ಟಿದ್ದು? ಲೀಲಾ ಮೇಡಮ್. ಎತ್ತರ ಕಡೆ ಸೈಡ್ಗೆ. ಅವಳು ಯಾಕೋ ಓವರ್ ಆಯ್ತು. ಯಾವ ಧೈರ್ಯದ ಮೇಲೆ ಅವಳ ಮನೆಯಲ್ಲಿ ಶೂಟಿಂಗ್ ಮಾಡಕ್ ಪರ್ಮಿಷನ್ ಕೊಟ್ಟಿದ್ದಾಳೆ? ಹೀಗೆ ಬಿಟ್ರೆ ಮುಂದೊಂದ್ ದಿನ ಈ ಮನೆನೂ ಬೇಕಾದ್ರೆ ಮಾರ್ಬಿಡ್ತಾಳೆ. ಹಾಗಾಗದಕ್ಕೆ ನಾನ್ ಬಿಟ್ಬಿಡ್ತೀನಾ? ಲೆಕ್ಕದಲ್ಲಿ ಪಕ್ಕಾ ನಾನು ಅದೇ ತರ ಎಲ್ಲಾ ವಿಷಯದಲ್ಲೂ ಗಮನ ಕೊಡ್ತೀನಿ. ಆದ್ರೂ ಫಸ್ಟ್ ಟೈಮ್ ಮನೆಯಲ್ಲಿ ಶೂಟಿಂಗ್ ನಡೀತಾ ಇರೋದು ಒಂಥರ ಚೆನ್ನಾಗಿದೆ ಅನ್ನಿಸ್ತಿಲ್ವಾ? ಇಲ್ಲ ಪ್ಯಾನ್ ಮಾಡ್ಕೊಳ್ಳೋಣ ಇಲ್ಲಿಗೆ. ದರ್ಶನ್, ಸ್ಟುಡಿಯೋರು ಸಖತ್ತಾಗಿರೋ ಜೂನಿಯರ್ಸ್ನ ಕರೆಸಿದ್ದಾರೆ. ಎಲ್ಲಿ ಸರ್? ಅಲ್ಲಿ ಹಿಡಿಯೋದು ಹಿಡ್ದವ್ರೆ, ಸಖತ್ತಾಗಿರೋ ಹಿಡ್ದವ್ರು ಬಿಡಿ ಸರ್. ಕೊಡ ಬರಲ್ ಈ ಬ್ಲೂಟೂತ್ ನಿಧಾನಕ್ಕೆ ಮಾತಾಡ್ರಿ. ಸಾರಿ ಸರ್, ಅಷ್ಟೊಂದು ಕರ ಏಜೆ ಮನೆ ಗೊತ್ತಿರಲಿ. ಮನೆ ತುಂಬ ಸೂಪರ್ ಆಗಿದೆ ಮೇಡಮ್. ನಿಮ್ಮ ದಯದಿಂದ ಶೂಟಿಂಗ್ ಮಾಡೋಗಾಯ್ತು. ನಿಮ್ಮ ಉಪಕಾರ ಯಾವತ್ತೂ ಮರೆಯೋಕ್ಕಾಗಲ್ಲ ಮೇಡಮ್. ಪರವಾಗಿಲ್ಲ ಪರವಾಗಿಲ್ಲ ಸರ್, ಇಟ್ಸ್ ಓಕೆ. ಎಲ್ಲ ನಿಮ್ಮ ದಯ ಮೇಡಮ್. ಒಂದ್
ನಿಮಿಷ. ಓಕೆ ಓಕೆ. ಕ್ಯಾರಿ ಆನ್ ಸರ್. ಏನ್ ನಡೀತಾ ಇದೆ ಇಲ್ಲಿ? ಕಾಣಿಸ್ತಿಲ್ವಾ? ಶೂಟಿಂಗ್ ನಡೀತಿದೆ. ಯಾರನ್ನ ಕೇಳಿ ಶೂಟಿಂಗ್ ಪರ್ಮಿಷನ್ ಕೊಟ್ಟಿದ್ಯಾ? ನಾನು ಯಾರ ಪರ್ಮಿಷನ್ ತಗೋಬೇಕಾಗಿಲ್ಲ, ಅವರೇ ನನ್ನ ಕೇಳಿ ಶೂಟಿಂಗ್ ಮಾಡ್ತಾ ಇದ್ದಾರೆ. ನಿನ್ ಇಷ್ಟ ಬಂದ ಹಾಗೆ ನಿರ್ಧಾರ ತಗೊಳಕ್ಕಾಗಲ್ಲ. ನನ್ನ ನಿರ್ಧಾರನ ಪ್ರಶ್ನೆ ಮಾಡೋ ಅಧಿಕಾರ ನಿನ್ಗಿಲ್ಲ. ನಾನು ಈ ಮನೆ ಮೊದಲನೇ ಸೊಸೆ. ಆದ್ರೂ ಹೇಗಿದ್ರು ನಿಮಗೆ ಮಾಡಕ್ಕೆ ಏನೂ ಕೆಲಸ ಇಲ್ಲ, ಆರಾಮಾಗಿ ಮೂಲೆಯಲ್ಲಿ ಕುತ್ಕೊಂಡು ಶೂಟಿಂಗ್ ನೋಡಿ. ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ಓಕೆ ಬರ್ಲಾ? ಪ್ರೊಡ್ಯೂಸರ್ ಸರ್. ಏನಕ್ಕ ನಿಮ್ ಮಾತಿಗೆ ಒಂಚೂರು ಮರ್ಯಾದೆ ಕೊಡದೆ ಹಾಗೆ ಹೊರಟೋಗ್ಬಿಟ್ಲು. ನಿಮ್ ಮಾತಿಗೆ ಬೆಲೆನೇ ಅಲ್ವಾ? ಕ್ರೋಧಾತ್ ಭವತಿ ಸಮೋಹಃ, ಸಮೋಹಾತ್ ಸ್ಮೃತಿ ವಿಭ್ರಮಃ. ಅಜ್ಜಿ ಅಜ್ಜಿ, ಈ ಮನೇಲಿ ಏನ್ ನಡೀತಿದೆ ಅಂತ ಗೊತ್ತಾ ನಿಮ್ಗೆ? ಏನ್ ನಡೀತಿದೆ? ಮನೆ ಜವಾಬ್ದಾರಿನ ಕೊಟ್ಟಿರೋದು ಅಧಿಕಾರ ಮಾಡ್ಲಿ ಅಂತ, ಅಹಂಕಾರದಿಂದ ಮೆರಿಲಿ ಅಂತಲ್ಲ. ಹಾ ಹೌದು ಹೌದು. ಆದ್ರೆ ಇವಾಗ ಅಂಥದ್ದೇನಾಯ್ತು? ನಮ್ಮ ಅತ್ತೆ ಅನ್ನಿಸ್ಕೊಂಡಿರೋರು ಈ ಮನೆನ ಶೂಟಿಂಗ್ ಕೊಟ್ಟಿದ್ದಾರೆ. ಅಯ್ಯೋ ಅಷ್ಟೇ ತಾನೆ, ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಇದೇನಜ್ಜಿ ಹೀಗೆ ಹೇಳ್ತಾ ಇದ್ದೀರಾ? ಇದು ಶೂಟಿಂಗ್ಗೆ ಅಂತ ಕಟ್ಸಿರೋ ಮನೆನ, ನಾವು ವಾಸ ಮಾಡಕ್ಕೆ ಅಂತ ಕಟ್ಸಿರೋ ಮನೆ. ಸೊಸೈಟಿಲಿ ನಮ್ದೇ ಆದ ಸ್ಥಾನಮಾನ ಇದೆ. ನಿಮಗೂ ಗೊತ್ತಿದೆ, ನಾನು ಲಕ್ಷ್ಮಿ ಸರಸ್ವತಿ ಮದ್ವೆ ಆಗಿ ಬಂದಾಗ್ಲಿಂದಲೂ ಈ ಮನೆ ಗೌರವನ ಇನ್ನೂ ಹೇಗೆ ಹೆಚ್ಚಿಸ್ಬೇಕು ಅಂತ ಯೋಚನೆ ಮಾಡ್ತೀವಿ. ಅದಕ್ಕೆ ತಕ್ಕ ಪ್ರಯತ್ನನೂ ಪಡ್ತೀವಿ. ನಮ್ಮ ಫ್ಯಾಮಿಲಿ ಬಗ್ಗೆ ಹೊರಗಡೆ ಅವ್ರಿಗೆ ಅಪಾರವಾದ ಗೌರವ ಇದೆ. ಆ ಗೌರವನ ನಮ್ಮನೆಯವರೇ ಕಳಿಯೋದು ಎಷ್ಟು ಮಟ್ಟಕ್ಕೆ ಸರಿ? ನಾಳೆ ದಿನ ನಾವು ಶೂಟಿಂಗ್ ಮನೆ ಕೊಟ್ಟಿದ್ದೀವಿ ಅಂತ ಗೊತ್ತಾದ್ರೆ ನಮ್ಮ ಮರ್ಯಾದೆ ಏನಾಗ್ಬೇಕು? ನಮ್ಮ ಮನೆತನದ ಗೌರವ ಏನಾಗ್ಬೇಕು? ಇಷ್ಟೆಲ್ಲ ಆಸ್ತಿ ಅಂತಸ್ತಿದ್ರು ಚಿಲ್ಲರೆ ಕಾಸ್ಗೋಸ್ಕರ ಮನೆನ ಶೂಟಿಂಗ್ ಕೊಟ್ಟಿದ್ದಾರೆ ಅಂತ ಆಡ್ಕೊಳ್ಳೋದಿಲ್ವಾ? ಹಾಗೆಲ್ಲ ಯಾಕೆ ಆಡ್ಕೋತಾರೆ? ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾರೆ ಅಂತ ಅನ್ಕೋತಾರೆ. ಇಷ್ಟಕ್ಕೂ ಶೂಟಿಂಗ್ ಕೊಡೋಕೆ ಮುಂಚೆ ಲೀಲಾ ನನ್ನ ಒಪ್ಪಿಗೆ ತಗೊಂಡಿದ್ದಾಳೆ.